ಅಷ್ಟು ಮುಖ್ಯದ. ಯಾಕಂದರೆ ಸಿದ್ದರಾಮಯ್ಯನವರು ಬಿಟ್ಟು ಕೊಟ್ಟಿರ್ಬೋದು ಮುಖ್ಯಮಂತ್ರಿ ಪದವಿಯನ್ನು, ಆದರೆ ಒಲ್ಲದ ಮನಸ್ಸಿಂದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಅವ್ರು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರ ಅನ್ನುವಂಥದ್ದು. ಅವ್ರು ಒಂದೇನು ಹೇಳ್ಬೋದಿಲ್ಲ ಇಲ್ಲಿ ನಾವು ಸಿದ್ದರಾಮಯ್ಯರ ಇಡೀ ಜೀವನ ಅಥವಾ ಕರಿಯರ್ ನೋಡಿದಾಗ, ರಾಜಕೀಯ ಕರಿಯರ್ ನೋಡಿದಾಗ ಅವರು ಬಲಪಂಥೀಯ ವಿಚಾರದ BJPಯೊಂದಿಗೆ ಅವರು ದೂರನ್ನು ಕಾಯ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಅನ್ನುವಂಥದ್ದು. ಸಮಾಜವಾದಿ ಮೂಲಗಳಿಂದ ಬೆಳೆದಂಥ ಸಿದ್ದರಾಮಯ್ಯನವರು ಮೋಸ್ಟ್ಲಿ BJP ಅತ್ತ ಸಾಗಲಿಕ್ಕಿಲ್ಲ ಅಂತ ಹೇಳ್ಬೋದು. ಆದರೆ JDS ಜೊತೆಗೆ ಹೋಗ್ಬೋದಲ್ಲ ಅನ್ನುವಂಥ ಒಂದು ಮಾತು ಅದ. ಯಾಕಂದರೆ JDS ಈಗಾಗಲೇ ದೇವೇಗೌಡರ ಪರವಾಗಿ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ದೇವೇಗೌಡರ ಪ್ರಬಲ ವೈರಿ ಈ ಮೈಸೂರು ಭಾಗದಲ್ಲೇ DK ಶಿವಕುಮಾರ್ ಅವರನ್ನು ಇಲ್ಲಿ ನಾವು ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ JDS ಮತ್ತು ಸಿದ್ದರಾಮಯ್ಯನವರು ಅಂದರೆ ಒಂದು ಆಗಬಹುದು ಅನ್ನೋ ತರ್ಕು ಸಹಿತ ನಡೀತದೆ. ಯಾಕಂದ್ರೆ SC ಮಹದೇವಪ್ಪನವರು ಮೂಲತಃ ಜನತಾದಳದವರು. ನಾಳೆ ಒಂದು ಹಂತ ಪ್ರಸಂಗ ಬರ್ತಂದ್ರೆ ಇವನ್ ಸತೀಶ್ ಅವರು ಸಹಿತ ಈ ನಮ್ಮ ಸಿದ್ದರಾಮಯ್ಯ ಬೆನ್ನು ಹತ್ಬಹುದಾ ಅನ್ನುವಂಥದ್ದಿಲ್ಲ. ಇಲ್ಲೇ DK ಅವರೊಂದಿಗೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ಉಳಿದು ಹೋಗ್ಬೋದೇನೋ. ಒಟ್ಟಾರೆ ಈಗಿನ ಎಲ್ಲ ಗೊಂದಲಗಳನ್ನು ನೋಡಿದಾಗ ಈ DKC ಅವರೇನೋ ಈ ಒಂದು ಕೈ ಮೇಲೆ ಅನಿಸಿದ್ರು ಸಹಿತ ಮುಂದಿನ ದಿನದಲ್ಲೇ ಕಾಂಗ್ರೆಸ್ಸಿಗೆ ಅಪಾಯ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈ ಅಪಾಯಕರವಾದ ಬೆಳವಣಿಗೆ ಒಳ್ಳೆಯದ ಕೆಟ್ಟದ್ದ ಅನ್ನೋದನ್ನು ಹೈಕಮಾಂಡ್ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಹೈಕಮಾಂಡ್ ಮುಂದಿರೋದು 2022 ಚುನಾವಣೆ. ಆ ಚುನಾವಣೆ ಗೆಲ್ಲುವ ಸಲುವಾಗಿನ ಈ DK ಶಿವಕುಮಾರ್ ಅವ್ರ ಕೈ ಕೊಟ್ಟಿದ್ದಾರೆ ಅಧಿಕಾರ ಅನ್ನೋದು ಅಷ್ಟು ಸತ್ಯ. ಬಟ್ ಇದರಲ್ಲೇ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಯಶಸ್ವಿ ಆದೀತು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯರಂತೂ ಎಲ್ಲರಿಗೂ ಗೊತ್ತಿರುವಾಗ ಕರ್ನಾಟಕದಲ್ಲಿ ಮಾಸ್ ಲೀಡರ್. ಅದರಲ್ಲೂ ಮುಖ್ಯವಾಗಿ ಇವತ್ತಂತೂ ಅವರು ಯಡಿಯೂರಪ್ಪನವ್ರಿಗಿಂತ ಒಂದು ಕೈ ಮೇಲಪ್ಪ ಅನ್ನುವಂಥದ್ದು ಮಾಸ್ ಲೀಡರ್ ಅದಲ್ಲೇ. DKC ಅವರು ಮಾಸ್ ಲೀಡರ್ ಅಲ್ಲ. ಬಟ್ ಈ ಮುಖ್ಯಮಂತ್ರಿ ಆದಮೇಲೆ ನಿಧಾನಕ್ಕೆ ತಮ್ಮ ಚರಿಸ್ಮಾವನ್ನು ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಅಂದುಕೊಂಡ್ರೆ ಸುಲಭ ಆಗ್ತಾಯಿಲ್ಲ. ಯಾಕಂದರೆ ಈಗ ಎರಡೂ ಈ ಮಿನಿಸ್ಟರ್ಶಿಪ್ ಎಕ್ಸ್ಪಾನ್ಷನ್ದಲ್ಲ ಎರಡೂ ಸಂದರ್ಭದಲ್ಲೇ ಅವರ ವಿರೋಧಿಗಳು, ಅದರಲ್ಲಿ ಯಾರಿಗೆ ಮಂತ್ರಿ ಸಿಕ್ಕಿಲ್ಲ ಅವರೆಲ್ಲ ವಿರೋಧ ಮಾಡೋದನ್ನೆಲ್ಲ ಗಮನಿಸಿದಾಗ DKC ಅವ್ರಿಗೆ ಸ್ವಲ್ಪ ವಿರೋಧಿ ಅದಪ್ಪ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಮಾತನ್ನು ಅನಿಸ್ತದೆ. ಆದರೆ ಈ ವಿರೋಧ ಎಲ್ಲಿವರೆಗೆ ಉಳಿತದೆ, 2 ದಿವಸ ಉಳಿತದೆ, ಎಷ್ಟು ಮುಂದುವರಿತದೆ ಅನ್ನೋದು ಸಹಿತ ಅಷ್ಟು ಮುಖ್ಯ. ಯಾಕೆ ಮళ్ళీ 2ನೇ ಸಲ ಎಕ್ಸ್ಪಾನ್ಷನ್ ಆದರೆ ಭಾಳಷ್ಟು ವಿರೋಧ ಬಂದಿತ್ತು. ಅದರಲ್ಲಿ ಕೆಲವರನ್ನ ಈ ಕೃಷ್ಣಪ್ಪನಾಗಿರ್ಬೋದು, ಇನ್ನೊಬ್ಬರನ್ನಾಗಿರ್ಬೋದು ನಮ್ಮೊಳಗೆ ಸೆಳೆಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಕೆಲವೊಂದಿಷ್ಟು ಏನೋ ಆಡಿಯೋ ಬಂದಿದ್ದು ನೋಡಿದಿರಿ. ಆಡಿಯೋದ ಧ್ವನಿಯ ಮೂಲಕ ಯಾರೇನೋ ಮಾತಾಡಿದ್ದು ಮಾಡಿದ್ದು ತಿಮ್ಮಾಪುರ ಅವ್ರದ್ದಾಗಿರ್ಬೋದು, ನಂಜಯ್ಯನ ಮಠ ಅವರಾಗಿರ್ಬೋದು, ಇವೆಲ್ಲ ಟೀಕೆ ಮಾಡಿದ್ದನ್ನು ಇವು ಕೊಟ್ಟಿದ್ದ ಸಮಾಧಾನವನ್ನು ವಿಜಯಾನಂದ ಕಾಶಪ್ಪನವ್ರವ್ರಿಗೆ ಸಿಕ್ಕಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇನೆ. ಇವೆಲ್ಲ ನಾವು ಗಮನಿಸಿದಾಗ ಇವತ್ತೇನು ಇವು ಬಿರುಕುಗಳು ಬಿಡ್ತಾ ಇದ್ದಾವೆ, ಈ ಬಿರುಕು ಮುಂದಿನ ದಿನದಲ್ಲಿ ಹೆಚ್ಚಾಗ್ತಾ ಹೋಗಿ ಕಾಂಗ್ರೆಸ್ಸಿಗೆ ಪ್ರಬಲವಾದ ವೈರಿ ಆಗ್ಬೋದು ಅನ್ನೋ ತರ್ಕಗಳೆಲ್ಲ ನಡೀತವೆ. ಏನೂ ಇರಲಿ, ವಿತರ್ಕ ಏನೂ ಇರಲಿ. ಅದೇ ಕಾಲಕ್ಕೆ ನಮ್ಮ HK ಪಾಟೀಲರು ಸಹಿತ ಒಂದಿಷ್ಟು ಮೌನ ಆಗ್ತಾ ಇದ್ದಾರೆ. ಅವರು ಇದಕ್ಕೊಂದು ವಿರೋಧ ವ್ಯಕ್ತಪಡಿಸಿದ್ರು.